ಸ್ವಾಗತ ಸುಸ್ವಾಗತ. ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿಯ ಮೂರ್ತಿ ಪ್ರತಿಷ್ಠಾಪನೆಗೆ ಸರ್ಕಾರಿ ಜಾಗದಲ್ಲಿರುವ ಅಕ್ರಮ ಅಂಗಡಿಗಳ ತೆರವು ಕಾರ್ಯಾಚರಣೆ. ಹೌದು ವೀಕ್ಷಕರೇ, ಬಹಳ ದಿನಗಳ ಕನಸು ನನಸು ಮಾಡಿರುವ ಜನಪ್ರಿಯ ಶಾಸಕರಾದ ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅವರು ಚಾಲುಕ್ಯರ ನಾಡು ಐತಿಹಾಸಿಕ ನಗರ ಬದಾಮಿಯಲ್ಲಿ ನಾಡದೊರೆ ದಕ್ಷಿಣ ಪತೇಶ್ವರ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಕೇಶಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಚಾಲುಕ್ಯ ಉತ್ಸವ ಮಾಡುತ್ತಿರುವುದು ಇಮ್ಮಡಿ ಪುಲಕೇಶಿ ಅಭಿಮಾನ ಬಳಗಕ್ಕೆ ಹಾಗೂ ಬದಾಮಿ ಜನತೆಗೆ ಖುಷಿಯೋ ಖುಷಿ. ಜನರ ಹಿತರಕ್ಷಣೆಗಾಗಿ ಮತ್ತು ಇಮ್ಮಡಿ ಪುಲಕೇಶಿ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಇಮ್ಮಡಿ ಪುಲಕೇಶಿ ವೃತ್ತದಲ್ಲಿರುವ ಅಕ್ರಮ ಅಂಗಡಿಗಳನ್ನು ಪುರಸಭೆ ಮುಖ್ಯಾಧಿಕಾರಿ ಬಂದೇ ನವಾಬ್ ಡಾಂಗೆ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಶಾಸಕರು ಚಾಲುಕ್ಯ ಉತ್ಸವಕ್ಕೆ ದೃಶ್ಯ ಕಲಾ ಶಿಬಿರ ಹಾಗೂ ಚಾಲುಕ್ಯರ ನಡಿಗೆ ಸ್ಮಾರಕದ ಕಡೆಗೆ ಪೋಸ್ಟರ್ ಬಿಡುಗಡೆ ಮಾಡಿದರು ಹಾಗೂ ಚಾಲುಕ್ಯ ಉತ್ಸವ ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್, ಶಾಸಕರು ಭೀಮಸೇನ್ ಬಿ ಚಿಮ್ಮನಕಟ್ಟಿ, ಸಂಸದರು ಪಿ ಸಿ ಗದ್ದಿಗೌಡರ್ ಹಾಗೂ ಪುರಾತತ್ವ ಇಲಾಖೆ ಅಧಿಕಾರಿ, ಜಿಲ್ಲಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಐತಿಹಾಸಿಕ ಪಾರಂಪರಿಕ ಸಾಂಸ್ಕೃತಿಕ ಚಾಲುಕ್ಯ ಉತ್ಸವ ಜನವರಿ 19, 20 ಮತ್ತು 21ರಂದು ಸಚಿವರು, ಶಾಸಕರು, ಗಣ್ಯರು, ಗಣ್ಯಮಾನ್ಯರು, ದೇಶ ವಿದೇಶದಿಂದ ಕಲಾವಿದರು ಆಗಮಿಸುತ್ತಿದ್ದು ಅತಿ ಹೆಚ್ಚು ಜನಸಂಖ್ಯೆ ಕೊಡುವುದರಿಂದ ಪೂರ್ವಭಾವಿ ತಯಾರಿಗಾಗಿ ಹಗಲು ರಾತ್ರಿ ಶ್ರಮ ವಹಿಸುತ್ತಿರುವ ಬದಾಮಿ ಶಾಸಕರು ಇಮ್ಮಡಿ ಪುಲಕೇಶಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಚಾಲುಕ್ಯ ಉತ್ಸವದ ಬಗ್ಗೆ ಸಂಘಟನೆಗಳ ಅಧ್ಯಕ್ಷರಾದ ಮಹತೇಶ್ ದಾಸರ್ ಮಾತನಾಡಿದರು. ವರದಿ ರುದ್ರೇಶ್ ಹುಣಸಿಗಿಡದ್, ಡಿಡಿ ಸೂಪರ್ ನ್ಯೂಸ್ ಬದಾಮಿ. ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ಭಾಳ ಸಂತೋಷವಾಗಿದೆ ನಮಗೆ. ಮತ್ತು ಇದನ್ನು ಸರ್ಕಾರವು ಸುಲಲಿತವಾಗಿ ಅಂದರೆ ಒಳ್ಳೆಯ ಅತ್ಯುತ್ತಮ ವ್ಯವಸ್ಥೆಯಿಂದ ಕೈಗೊಳ್ತಾ ಇರುವುದು ನಮಗೆ ತುಂಬ ಸಂತೋಷಕರವಾದ ವಿಷಯವಾಗಿದೆ. ಧನ್ಯವಾದ. ಆವತ್ತಿನ ದಿನ ಬದಾಮಿ ಸುತ್ತಮುತ್ತಲಿನ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ರಾಜ್ಯದ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಬದಾಮಿ ಚಾಲುಕ್ಯೋತ್ಸವವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ. ನಮಸ್ಕಾರ ಮಾನ್ಯ ಬಾಂಧವರೇ, ನಮ್ಮ ಬದಾಮಿಯಲ್ಲಿ ಒಂದು ತುಂಬ ಸಂತೋಷಕರ ವಿಷಯ. ಸಾವಿರಾರು ವರ್ಷಗಳಿಂದ ನಮ್ಮ ಸಾಮ್ರಾಟ ದಕ್ಷಿಣ ಪತೇಶ್ವರ ವೀರಪುಲಕೇಶಿ ಅವರ ಒಂದು ಮೂರ್ತಿ ಕೂಡ ಬದಾಮಿಯಲ್ಲಿ ಇರಲಿಲ್ಲ. ನಮಗೊಂದು ಸಂತೋಷ ಸುದ್ದಿ ಏನಂದ್ರೆ ಒತ್ತುವರಿ ಕಟ್ಟಡಗಳನ್ನು ತೆರವುಗೊಳಿಸಿ ಈ ಸ್ಥಾನದಲ್ಲಿ ಸಾಮ್ರಾಟ್ ಶ್ರೀ ವೀರಪುಲಕೇಶಿ ಅವರ ಒಂದು ಪುಸ್ತಳಿ ನಿರ್ಮಾಣವಾಗುತ್ತಿರುವುದು, ವೀರಪುಲಕೇಶಿ ಸರ್ಕಲ್ ನಿರ್ಮಾಣವಾಗುತ್ತಿರುವುದು. ಇದಕ್ಕಾಗಿ ಬದಾಮಿ ಅಭಿವೃದ್ಧಿ ಹೋರಾಟ ಸಮಿತಿಯವರು, ವೀರಪುಲಕೇಶಿ ಹೋರಾಟ ಅಭಿವೃದ್ಧಿ ಸಮಿತಿಯವರು ಮತ್ತು ಬದಾಮಿ ಯುವ ಹೋರಾಟಗಾರರಿಗೆಲ್ಲರಿಗೂ ಮತ್ತು ಸ್ಥಾನಿಕವಾಗಿ ನಮ್ಮ ಬದಾಮಿ ಶಾಸಕರಾದಂಥ ಚಿಮ್ಮನಕಟ್ಟಿಯವರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ಇನ್ನು ಮುಂದೆ ಹೇಳಬೇಕಂದ್ರೆ ಇನ್ನೂ ಮುಂದೆ ಜಾಸ್ತಿ ಅಭಿವೃದ್ಧಿ ಕಾರ್ಯ ಆಗಬೇಕು. ಯಾಕಂದ್ರೆ ನಮ್ಮ ಬದಾಮಿ ಚಾಲುಕ್ಯರ ನಾಡು ಸುಮಾರು ವರ್ಷಗಳಿಂದ ವಿಶ್ವ ಪರಂಪರೆ ತಾಣದಾಗೈತಿ, ಸುಮಾರು ವರ್ಷ ಪ್ರಸಿದ್ಧ ಪಟ್ಟಣವಾಗೈತಿ. ಇಲ್ಲಿ ಇನ್ನೂ ಕಾಮಗಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ರಭಸದಿಂದ ನಡಿಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ. ಇನ್ನು ಮ್ಯೂಸಿಯಂ ರಸ್ತೆ ಅಭಿವೃದ್ಧಿಪಡಿಸಬೇಕು ಮತ್ತು ಮೇಲಾಗಿ ಇದೇ ರಸ್ತೆ, ಇದೇ ಸರ್ಕಲ್ನಲ್ಲಿರುವ ಇನ್ನೂ ಕೆಲವೊಂದು ಅಂಗಡಿಗಳ ಕಟ್ಟಡಗಳು, ಅಕ್ರಮ ಆಗಿರುವಂಥ ಕಟ್ಟಡಗಳನ್ನು ತೆರವುಗೊಳಿಸಿ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಿ ವಾಹನ ಸಂಚಾರಕ್ಕೆ, ಪಾದಚಾರಿ ಸಂಚಾರಕ್ಕೆ ಸುಗಮವಾಗಿ ದಾರಿ ಕಲ್ಪಿಸಬೇಕು. ಯಾಕಂದರೆ ಬದಾಮಿ ನಮ್ಮ ಸುಂದರ ನಗರವಾಗಿ ರೂಪುಗೊಳ್ಳಬೇಕು. ಇದರಿಂದ ನಮ್ಮ ಎಮ್ಮೆಲ್ಲರೂ ಹಿತಾಸಕ್ತಿ ಐತಂತೂ ಕಾಣುತ್ತೆ ನಮಗೆ. ಇಷ್ಟು ವರ್ಷ ಬಿಟ್ಟು ಯಾರ ಕಾಲದಲ್ಲಿ ಆಗಿಲ್ಲ, ಇವ್ರ ಕಾಲದಲ್ಲಿ ಆಗ್ತಾ ಇರೋದು ಒಂದು ಹೆಮ್ಮೆಯ ಸಂತಸ ಸಂಗತಿಯ ವಿಷಯ ಮಾನ್ಯ ಬಂಧುಗಳೇ. ಹಾಗೆ ನಾನು ಇನ್ನು ಮುಂದೆ ಹೇಳ್ಬೇಕಂದ್ರೆ ಈ ಜನದಟ್ಟಣೆ ತಗ್ಬೇಕಂತಂದ್ರೆ ರಸ್ತೆ ಕಾಮಗಾರಿಗಳನ್ನು ಇನ್ನೂ ಸ್ವಲ್ಪ ಅಗಲಗೊಳಿಸಬೇಕಂತಂದು ತಮ್ಮಲ್ಲಿ ಕಳಕಳಿಂತ ಶಾಸಕರಲ್ಲಿ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಹಾಗೂ ನಮ್ಮ ಬದಾಮಿ ಅಭಿವೃದ್ಧಿ ಹೋರಾಟ ಸಮಿತಿಯವರಿಗೆ ನನ್ನ ಒಂದು ವಿಚಾರವಾಗಿ ಹೇಳೋದಾತಂದ್ರೆ ಚಾಲುಕ್ಯ ಉತ್ಸವಕ್ಕೆ ಒಟ್ಟು ಮೇರೆಗೆ ಏನಾದರೂ ಸಿಗುತ್ತಪ್ಪ ಅಂತಂದ್ರೆ ಅದು ಏನು ಇವತ್ತು ಚಿತ್ರವನ್ನು ಬಿಡಿಸೋದ್ರ ಮುಖಾಂತರವಾಗಿ ಅದು ನಮ್ಮ ಪರಂಪರೆಯನ್ನು ಮತ್ತು ನಮ್ಮ ಸಾಮ್ರಾಜ್ಯದ ಬಗ್ಗೆ ಆಗಿರಲಿ ಅಥವಾ ನಮ್ಮಲ್ಲಿರುವಂಥ ಒಂದು ವಿಶೇಷತೆ ಬಗ್ಗೆ ಎಲ್ಲೋ ಒಂದು ಕಡೆ ಇಡೀ ನಮ್ಮ ಜಗತ್ತಿಗೆ ಸಂದೇಶ ಕೊಡೋದು, ಒಂದು ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಾಗಲಿ, ಪರಿಚಯವನ್ನು ಮಾಡಿಕೊಡೋದು ಯಾವುದಪ್ಪ ಅಂತಂದರೆ ಅದು ಚಿತ್ರಕಲೆಯಿಂದ ಅಂತಂದರೆ ನಾವು ಚಾಲುಕ್ಯರ ಬಗ್ಗೆ ಹಂಗಿದ್ರು, ಈ ಥರ ಇದ್ರು, ಅವರು ಆ ಥರ ಇದ್ರು, ಹಿಂಗೆ ಅವ್ರ ಕಲೆಗಳಿಂದ ಅಂಥವೆಲ್ಲ ಹೇಳಕ್ಕೆ ಹೋದ್ರೂ ಸಹ ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದು ಅರ್ಥ ಆಗೋದಿಲ್ಲ. ಆದರೆ ಚಿತ್ರಗಳ ಬಿಡಿಸೋದ್ರ ಮುಖಾಂತರವಾಗಿ ಆ ಒಂದು ವಿಶೇಷವಾದಂಥ ಒಂದು ಕಲೆ ಮುಖಾಂತರವಾಗಿ ನಾವು ಸಮಾಜದಾಗಿ ಎಂಥ ಒಬ್ಬ ಕೆಳಮಟ್ಟದವನಿಗೂ ಅಥವಾ ಅನರಕ್ಷಿತವಾದವನಿಗೂ ಸಹ ನಿಮಗೂ ಯಾವ ರೀತಿ ಇದ್ರು ಚಾಲುಕ್ಯರು ಅಂತ ಹೇಳ್ಬೋದು ಎದುರು ಅಂತಂದ್ರೆ ಅದು ನೀವು ಚಿತ್ರ ಬಿಡಿಸೋದ್ರ ಮುಖಾಂತರ ಅಂತ ನಾನು ನಂಬಿದೆ. ಅದು ಭಾಳ ಮುಖ್ಯ ಐತೆ. ನಿಮಗಿರುವಷ್ಟು ಪ್ರಾಮುಖ್ಯತೆ ಬಗ್ಗೆ ಮಾತಾಡೋದು ಭಾಳ ಐತಿ. ಆದರೆ ನಾವು ಇನ್ನೂ ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ವಿಶೇಷವಾಗಿ ಮನುಷ್ಯನಿಗೆ ಭಾಳ ಅವಶ್ಯಕತೆ ಇರುವಂಥದ್ದು ಎರಡು ವಿಷಯಗಳು. ಒಂದು ಅವನಿಗೆ ಚಿತ್ರಕಲೆದಾಗ ಇರಬೇಕಂತ, ಇನ್ನೊಂದು ಮ್ಯೂಸಿಕ್ ಒಳಗಿರಬೇಕು. ಇವು ಎರಡು ಅವನಿಗೆ ಮೆಂಟಲಿ ಇಂಪ್ರೂವ್ಮೆಂಟ್ ಮಾಡುವಂಥವು ಅಥವಾ ಸೈಕಾಲಜಿಕಲ್ ಸ್ಟಡೀಸ್ ಬಗ್ಗೆ ಹೇಳಬೇಕಂದ್ರೆ ಈ ಎರಡೇ ಪ್ಲಾಟ್ಫಾರ್ಮ್ ಅಂತ. ಯಾವುದೋ ಒಂದು ಮಗುನ ಅಥವಾ ಅಡಲ್ಟನ್ನು ಬದಲಾವಣೆ ಮಾಡಬೇಕು, ಸ್ಟ್ರಾಂಗಾಗಿ ಇಟ್ಕೋಬೇಕಂದ್ರೆ ಇವು ಎರಡು ಗುಣಗಳು ಅವನಲ್ಲಿ ಯಾವುದಾದ್ರೂ ಒಂದು ಬಂದ್ರೆ ಸಾಕಂತ ಭಾಳ ದೊಡ್ಡ ಬದಲಾವಣೆಯನ್ನು ಅವ್ನ ಜೀವನದಲ್ಲಿ ಕಾಣ್ತಾನೆ ಅಂತ ಸೈಕಾಲಜಿಕಲ್ ಸ್ಟಡೀಸ್ ಬರೀತಾವೆ ಮತ್ತು ನ್ಯೂರಾಲಜಿಕಲ್ ಸ್ಟಡೀಸ್ ಬಗ್ಗೆ ಹೇಳ್ತಾವೆ. ಹಾಗಾಗಿ ನಾವು ಯಾವಾಗ ಅದನ್ನು ಒಂದು ಕಡೆ ಓದಿದ ಮೇಲೆ ನಮಗೆ ಅಂತ ಸ್ಟಾರ್ಟ್ ಆಗಿದ್ದು
ಚಿತ್ರಕಲೆಗೆ ಬಹಳ ಪ್ರಾಮುಖ್ಯತೆ ಐತಿ ಅಂತ. ಅವಾಗ ನಾವು ನಮ್ಮ ಬೇರೆ ಬೇರೆ ಶಾಲೆಗಳದಾಗೂ ಒತ್ತಡ ಮಾಡಕತ್ತೀವಿ, ನಾವು ನಮ್ಮ ಸ್ಕೂಲ್ದಾಗ ಮಕ್ಕಳಿಗೆಲ್ಲ ಕಲಿಸ್ರಿ ಅಂತ ಹೇಳಿ ನಾವು ಒತ್ತಡ ಹೇಳಕತ್ತೀವಿ. ಯಾಕಂದ್ರೆ ಇದು ಬಹಳ ಮುಖ್ಯ ಐತೆ ನಮ್ಮ ಜೀವನದಲ್ಲಿ. ಅಂಥ ಒಂದು ಕಲೆ ಇದು ವಿಶೇಷವಾಗಿರುವಂಥದ್ದು. ಅದ್ರಾಗ ನಮ್ಮ ಚಾಲುಕ್ಯರ ಬಗ್ಗೆ ನೀವು ಒಂದು ಪರಿಚಯ ಮಾಡ್ಕೊಳ್ಳೋ ರೀತಿ ಐತಲ್ಲ, ಅದು ಭಾಳ ವಿಶೇಷವಾಗಿರುತ್ತೆ. ನಾವು ಇದನ್ನು ಮುಂದಿನ ದಿನಮಾನದಾಗ ಮುಂದಿನ ಉತ್ಸವಕ್ಕೆ ಸರ್ ಭಾಳ ದೊಡ್ಡ ಪ್ರಮಾಣ ಮಾಡೋದು ನಮ್ಮೊಂದು ದೊಡ್ಡ ಕನಸು ಐತೆ. ಅದನ್ನು ಭಾಳ ವೈಯಕ್ತಿಕವಾಗಿ ಮಾಡ್ಬೇಕನ್ನುವಂಥ ಕನಸು ಐತೆ. ಅದು ನೋಡೋಣ ಇನ್ನೂ ಏನೆಲ್ಲ ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಬೇರೆ ಬೇರೆ ವಿಷಯಗಳಿಂದ ಬರಲಿ, ಬೇರೆ ಬೇರೆ ಯಾಕೆ ಐತೆ ಅಂದ್ರೆ ಅವರು ಎಲ್ಲ ಬಂದಾಗ ನಿಮ್ಮದು ಅವರಿಗೆ ಕೊಲಾಬ್ರೇಷನ್ಸ್ ಆಗ್ಬೇಕಂತ ಐತಿ. ಅವರು ನಮ್ದ್ರಾಗ ನಾವು ಒಂದ್ರಾಗ ಒಳ್ಳೇದ್ರಾಗ ಅದೀವಪ್ಪ ಅಂದ್ರೆ ಅವರು ಒಂದ್ರಾಗ ಒಳ್ಳೇದ್ರಾಗಿರ್ತಾರೆ. ಅವೆಲ್ಲ ಗುಣಗಳು ನಮ್ಮದ್ರಲ್ಲಿ ಬಂದಾಗ ಅಥವಾ ನಮ್ಮ ಚಿತ್ರಕಲೆಗೆ ಒಂದು ಪ್ರಾಮುಖ್ಯತೆ ಸಿಗೋಕ್ಕೆ ಚಾಲೂ ಆಗುತ್ತೆ. ಅದಕ್ಕೆ ಭಾಳ ಒಂದು ಗೌರವ ಸಿಗುತ್ತೆ. ಜನರು ಅದನ್ನು ಭಾಳ ಗೌರವದಿಂದ ಕಾಣಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂಥ ಒಳ್ಳೆ ಒಳ್ಳೆ ಕಾಲೇಜಿಂದನೂ ಬರಲಿ ಅನ್ನೋಂಥ ಆಸೆ ಐತೆ. ಮೊನ್ನೆ ರೀಸೆಂಟ್ ಆಗಿ MIT ಇಂದ ಪುಣೆಯಿಂದನೂ ಕೆಲವೊಂದು ಕಲಾವಿದರು ಬಂದಿದ್ರು. ಬಂದು ಅವರು ತಮ್ಮ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದು ಅವ್ರಿಗಿಂತ ನಾವು ಮಾಡ್ತೀವಿ, ನಮ್ಗಿಂತ ಅವ್ರು ಮಾಡ್ತಾರೆ ಅನ್ನೋಂಥದ್ದು ಸ್ಪರ್ಧೆ ಥರ ಅಲ್ಲ. ಭಾವನಾತ್ಮಕವಾಗಿ ನಾವು ಬೇರೆ ಬೇರೆ ಅದೀವಿ. ನಮ್ಮ ರೀಜನ್ಸ್ ಆರ್ ಬೇರೆ ಅದಾವ. ಹಾಗಾಗಿ ನಮ್ಮ ಕಲೆಗಳ ರೀತಿನೇ ಬೇರೆ ಆಗ್ತೈತಿ, ಅವ್ರ ಕಲೆಗಳ ರೀತಿನೇ ಬೇರೆ ಆಗುತ್ತೆ. ಅಥವಾ ಕಲ್ತಿದ್ದ ರೀತಿ ಬೇರೆ ಇರ್ತೈತಿ, ನೀವು ಕಲ್ತಿದ್ದ ರೀತಿ ಬೇರೆ ಇರ್ತೈತಿ. ಅವೆಲ್ಲ ಒಂದು ರೀತಿಯಿಂದ ಹೆಂಗಂದ್ರೆ ಒಂದು ಹಬ್ಬ ಆದಂಗೆ ಆಗಲಿ ಅನ್ನೋದು ನಮ್ಮ ಕನಸು. ನಮ್ಮ ಇಷ್ಟರ ಕಲೆಗಳು ಒಂದು ಕಡೆ ಕೂಡಲಿ, ಅವೆಲ್ಲನೂ ಬೇರೆ ಬಂದಂಥ ಎಲ್ಲ ಪ್ರೇಕ್ಷಕರು, ಅಭಿಮಾನಿಗಳು ಅಥವಾ ಈ ಚಾಲಕರ ಬಗ್ಗೆ ತಿಳ್ಕೊಳ್ಬೇಕಂತ ಆಸೆ ಪಟ್ಟಂಥವ್ರು ಯಾರು ಬರ್ತಾರೆ ಅವರೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ, ವಿಶೇಷವಾಗಿ ತಮಗೆಲ್ಲರಿಗೂ ಏನು ಇವತ್ತು ಬಂದು ನಮ್ಗೆ ಗೌರವ ಕೊಟ್ಟು ನಮ್ಮ ಚಾಲುಕ್ಯ ಉತ್ಸವದಾಗ ವಿಶೇಷವಾಗಿ ಈ ಶಿಬಿರಕ್ಕೆ ಬಂದು ತಾವೆಲ್ಲ ಪಾಲ್ಗೊಂಡಿರಿ. ಭಾಳ ದೊಡ್ಡ ದೊಡ್ಡ ನಮ್ಗೆ ಗೊತ್ತಿರೋಂಗೆ ನಮ್ಮ ಭಾಳ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಾಗ ಭಾಳ ದೊಡ್ಡ ದೊಡ್ಡ ಕಲಾವಿದರುಗಳನ್ನು ನಾವು ಕಂಡೀವಿ. ಯಾಕಂದ್ರೆ ಇದು ಸುಮ್ಮನೆ ಹೇಳತ್ತಿಲ್ಲ, ಭಾಳ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಅದಿರಂತ ಕೇಳ್ಬಿಟ್ಟಿನ. ಸೊ ಹಾಗಾಗಿ ನೀವು